ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಮೇನ್ಲಿ ಚಿಕನ್ ಐಟಮ್ಸ್ ತುಂಬಾ ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವೇನೆಲ್ಲ ತರಿಸಿದ್ವಿ ಅಂತ ಹೇಳಿದ್ರೆ ಚಿಕನ್ ಕಬಾಬ್, ಚಿಕನ್ ಮಸಾಲ, ಮತ್ತು ಚಿಕನ್ ಚುಕ್ಕ, ಚಿಕನ್ ಚಿಲ್ಲಿ, ಬಿರಿಯಾನಿ ರೈಸ್ ಅಂದರೆ ಕುಷ್ಕ ತರಿಸಿದ್ವಿ. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕೆ ಹೋದ್ರೆ ಒಂದು ಬ್ಯೂಟಿಫುಲ್ ಲಂಚ್ ಮಾಡೋಣ. ಸೊ ಬಿಸಿಯಾಗಿ ಒಂದು ಒಳ್ಳೆ ನಾನ್ ವೆಜಿಟೇರಿಯನ್ ಡಿಶಸ್ ಎಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀನಗರ. ಸೊ ಹೋಟ್ಲ್ ಹೆಸರು ನೋಡೋಕೆ ಶ್ರೀನಗರ ಕಬಾಬ್ ಅಂಡ್ ಬಿರಿಯಾನಿ ಅಂತ. ಸೊ ಯೂಶ್ವಲಿ ನೋಡೋಕೆ ಶ್ರೀನಗರ ನಾನ್ ವೆಜ್ ಆ್ಯಂಡ್ ಕಬಾಬ್ ಕಾರ್ನರ್ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬಿಟ್ಟು ಕಬಾಬ್ನ ಟ್ರೈ ಮಾಡೋಣ, ಬಿರಿಯಾನಿನ ಟ್ರೈ ಮಾಡೋಣ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂದರೆ ಶ್ರೀನಗರಲ್ಲೇ 6th ಕ್ರಾಸು ಪ್ರೀತಿ ಜ್ಯುವೆಲರ್ಸ್ ಪಕ್ಕದ ಅಂಗಡಿನೇ, ಒಂದು ಫಸ್ಟ್ ಫ್ಲೋರಲ್ಲಿ. ಸೊ ಒಂದು ಚಿಕ್ಕದಾಗಿ ಸಿಕ್ಕಾಬಡೆ ಕ್ರೌಡ್ ಬಂದು ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕ್ತೀರಿ, ಚೆಕ್ಔಟ್ ಮಾಡಿ. ಈಗ ಹೋಗ್ಬಿಟ್ಟು ಬಿಸಿ ಊಟ ಟ್ರೈ ಮಾಡೋಣ, ಬನ್ನಿ. ಏನು ಸರ್? ಏ 200 ರೂಪಾಯಿ ಮಟನ್ ಎಲ್ಲ 100 ರೂಪಾಯಿ ಕೊಟ್ರು. 200 ರೂಪಾಯಿ ಮಟನ್ನು 100 ರೂಪಾಯಿ ಕೊಟ್ರಂತೆ. ಕೊಡ್ತಾರ? ನಿಮ್ಮ ಹೆಸರು ಹೇಳಿದ್ರೆ ಅಂದಿದ್ದು. ಓ ಹಂಗ, ಸಾರಿ ಗೈಸ್, ಹಂಗೆಲ್ಲ ಕೊಡಬೇಡಿ, ಕೊಡಲ್ಲ, ಹೋಗ್ಬಿಟ್ಟು ಕೇಳ್ಬಿಡ್ಬೇಡಿ. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಮೇನ್ಲಿ ಚಿಕನ್ ಐಟಮ್ಸ್ ತುಂಬಾ ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವೇನೆಲ್ಲ ತರಿಸಿದ್ವಿ ಅಂತ ಹೇಳಿದ್ರೆ ಚಿಕನ್ ಕಬಾಬ್, ಚಿಕನ್ ಮಸಾಲ, ಮತ್ತು ಚಿಕನ್ ಚುಕ್ಕ, ಚಿಕನ್ ಚಿಲ್ಲಿ, ಬಿರಿಯಾನಿ ರೈಸ್ ಅಂದರೆ ಕುಷ್ಕ ತರಿಸಿದ್ವಿ. ಯೂಶ್ವಲಿ ನೋಡ್ತಾರೆ ಎಲ್ಲನೂ ಹಾಫ್ ಪ್ಲೇಟ್ ತರಿಸಿದ್ವಿ. ಚಿಕನ್ ಮಸಾಲ ಮತ್ತು ಕುಷ್ಕ ಅದು ಮಾತ್ರ ಫುಲ್ ತರಿಸಿದ್ದೀವಿ. ಸೊ ಫಸ್ಟ್ ಒಂದು ಡ್ರೈ ಐಟಮಿಂದ ಹೋಗೋಣ. ಈ ಕಬಾಬ್ ಇದೆಯಲ್ಲ, ಸೊ ಕಬಾಬ್ನ ಬ್ರೇಕ್ ಮಾಡಿದ್ರೆ ಹಿಂಗಿದೆ ಕನ್ಸಿಸ್ಟೆನ್ಸಿ. ಓಕೆ ಬಟ್ ಡ್ರೈ ಕಬಾಬ್ ಅಂತಲೇ ಹೇಳ್ತೀನಿ. ನಮಗೆ ಸ್ವಲ್ಪ ಜ್ಯೂಸಿ ಆಗಿದ್ದರೆ ಇನ್ನೂ ಸೂಪರಾಗಿರೋದು. ಅದು ಬಿಟ್ಟರೆ ಇದು ಆ್ಯಾವ್ರೇಜ್ ಅಂತಲೇ ಹೇಳಬೇಕು. ಚಿಕನ್ ಮಸಾಲ ಇದೆ, ಚಿಕನ್ ಮಸಾಲ ಟ್ರೈ ಮಾಡಿಬಿಡ್ತೀನಿ. ಚಿಕನ್ ಮಸಾಲ ನೋಡೋಕೆ ಸಾಫ್ಟಾಗಿ ಬ್ರೇಕ್ ಆಗ್ತಿದೆ ಗೈಸ್. ಮಸಾಲ ಯೂಸ್ ನೋಡೋಕೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅನ್ಸುತ್ತೆ. ಇದು ಸೂಪರ್ ಆಗಿದೆ. ಆ್ಯಕ್ಚುಲಿ ನೋಡೋಕೆ ಗ್ರೇವಿ ಜೊತೆ ತಿನ್ನೋದಕ್ಕೆ ಇನ್ನೂ ಸೂಪರ್ ಆಗಿದೆ. ಮತ್ತು ಆ್ಯಕ್ಚುಲಿ ನೋಡೋಕೆ ಚಿಕನ್ ಪೀಸಸ್ ಕೂಡ ಸಕ್ಕತ್ತಾಗಿ ಬೆಂದಿದೆ, ಸಾಫ್ಟ್ ಆಗಿದೆ, ಸೂಪರ್ ಅಂತಲೇ ಹೇಳಬೇಕು. ನೆಕ್ಸ್ಟು ಚಿಕನ್ ಚಿಲ್ಲಿನ ಹಂಗೆ ನೋಡೋಕೆ ಫುಲ್ಲು ಗ್ರೇವಿ ಜೊತೆ ಡಿಪ್ ಮಾಡಿದ್ದಾರೆ. ಮತ್ತು ಸಾಫ್ಟ್ ಪೀಸಸ್ಸು ದೊಡ್ಡ ಪೀಸಸ್ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ತೊಗೊಂಡು ಗ್ರೇವಿ ಜೊತೆ ಡಿಪ್ ಮಾಡಿಕೊಂಡು ಒಂದು ಬೈಟು. ಚಿಕನ್ ಚಿಲ್ಲಿ ಗ್ರೇವಿ ಅಂತೂ ಸೂಪರ್ ಆಗಿದೆ. ಖಾರವಾಗಿ ಒಂದು ಒಳ್ಳೆ ಮಸಾಲೆ ಹಾಕಿ ಮಾಡ್ತಾ ಇದ್ದಾರೆ. ಚಿಕನ್ ಕ್ವಾಲಿಟಿ ಅಷ್ಟೇ ಸೂಪರ್. ತಿಂತಾನೇ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ. ಹಾಗೆ ಇವಾಗ ಚಿಕನ್ ಸುಕ್ಕ ಅಂದರೆ ತುಂಬಾ ಫೇಮಸ್ ಅಂತ ಹೇಳಿದ್ರು. ಲಾಲಿಪಾಪ್ ಪೀಸಸ್ ಇರುತ್ತಲ್ಲ, ಆ ಥರ ಮಾಡಿದ್ದಾರೆ ಅನ್ಸುತ್ತೆ. ಬ್ರೇಕ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ ಒಳಗೆ. ಡಿಫ್ರೆಂಟ್ ಐಟಮು ಯಾವಾಗೂ ಟ್ರೈ ಮಾಡಿರಲಿಲ್ಲ. ಒಂದೊಂದು ಸೆಟ್ ಆಫ್ ಮಸಾಲಾಸ್, ಈ ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಕಿ ಒಂದು ಮಾಡಿರುವ ಮಸಾಲಾಸ್ ಅಂತ ಅನಿಸುತ್ತೆ. ಲಾಲಿಪಾಪ್ ಪೀಸಸಲ್ಲಿ ಮಾಡಿದ್ದಾರೆ, ಸೂಪರಾಗಿದೆ, ಟ್ರೈ ಮಾಡ್ಬೋದು. ಸೊ ಇವಾಗ ಬಿರಿಯಾನಿ ರೈಸ್. ಸೊ ಫೈನಲಿ ಬಿರಿಯಾನಿ ರೈಸಲ್ಲಿ ಮುಗಿಸೋಣ. ಸೊ ರೈಸು ನೋಡೋಕ್ಕೋದ್ರೆ ನಿಮಗೆ ಉದುರಾಗೆ ಬಂದಿದೆ. ದೊನ್ನೆ ಬಿರಿಯಾನಿ ಸ್ಟೈಲ್ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಸಟಲ್ ಫ್ಲೇವರ್ಸು, ಜಾಸ್ತಿ ಫ್ಲೇವರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಶೇರ್ವಾ ಇದೆಯಲ್ಲ, ಶೇರ್ವಾ ಜೊತೆ ಹಂಗೆ ಲೈಟಾಗಿ ಟ್ರೈ ಮಾಡಿಕೊಂಡು ಶೇರ್ವಾನೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀವಿ. ಇದೆಲ್ಲ ಒಂದೊಂದು ಬಿರಿಯಾನಿ ನೋಡ್ಕೊಳ್ಳೋ ಶೇರ್ವಾ ಜೊತೆ ತಿನ್ನಬೇಕು. ಈ ಬಿರಿಯಾನಿ ನೋಡ್ಕೊಳ್ಳೋ ಶೇರ್ವಾ ಜೊತೆ ತಿಂದರೆ ಬಿಸಿಯಾಗಿ ಸೂಪರಾಗಿದೆ. ಅದು ಬಿಟ್ಟು ಖಂಡಿತ ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ಮೇನ್ಲಿ ಚಿಕನ್ ಚುಕ್ಕ, ಚಿಲ್ಲಿ ಚಿಕನ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ. ಬೇಯಿಸಿ ಚಪಾತಿ ತೊಗೊಂಡ್ರೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಬಿರಿಯಾನಿ ರೈಸ್ ಬಂದ್ಬಿಟ್ಟು ಜಾಸ್ತಿ ಫ್ಲೇವರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಂಗಾದ್ರೆ ಶೇರ್ವಾ ಜೊತೆ ಸೂಪರಾಗಿರುತ್ತೆ. ಸೊ ಖಂಡಿತ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಈ ಥರ ಬನಶಂಕರಿ ಕಡೆ ಒಂದು ಒಳ್ಳೆ ನಾನ್ ವೆಜ್ ಸ್ವಲ್ಪ ಪ್ರೈಸಸಲ್ಲಿ ಸೂಪರಾಗಿ ತಿನ್ನಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನಿಮ್ಮ ಪ್ಲಾಟ್ಫಾರ್ಮ್ ದಿನೇಶ್, ಡೂ ವಾಟ್ ಲವ್. ಬಾಯ್.